ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಜೈ ವಿನಾಯಕ ಭಕ್ತಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಪ್ರತಿಯೊಂದು ಮಹಿಳೆಯು ತನ್ನ ಜೀವಕ್ಕಿಂತ ಹೆಚ್ಚು ಬೆಲೆಯನ್ನು ಕೊಡುವುದು ತನ್ನ ಕೊರಳಲ್ಲಿರುವಂತಹ ತಾಳಿಗೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಾಳಿಗೆ ಅದರದೇ ಆದ ಸ್ಥಾನಮಾನ ಗೌರವವನ್ನು ಕೊಡುತ್ತಾರೆ. ಸೊ ಬನ್ನಿ, ಈ ವಿಡಿಯೋದಲ್ಲಿ ತಾಳಿಯ ಬಗ್ಗೆ ಗೊತ್ತಿರಲೇಬೇಕಾದಂತಹ ಎಚ್ಚರಿಕೆ ಕ್ರಮಗಳು ಮತ್ತು ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಲ ಬದಲಾಗುತ್ತಿದ್ದಂತೆ ಕಾಲಕ್ಕೆ ನಾವು ತುಂಬ ಫಾರ್ವರ್ಡ್ ಆಗ್ತಿದ್ದೀವಿ ಮತ್ತು ಅಪ್ಡೇಟ್ ಆಗ್ತಿದ್ದೀವಿ. ಆದರೆ ಅನಾದಿ ಕಾಲದಿಂದಲೂ ಬರುತ್ತಿರುವ ಕೆಲವೊಂದು ಸಂಪ್ರದಾಯಗಳನ್ನು ಮತ್ತು ಆಚಾರ ವಿಚಾರಗಳನ್ನು ಎಂದು ಬದಲಾಯಿಸುವುದು ಆಗುವುದಿಲ್ಲ. ಹಿರಿಯರು ಏನೇ ಮಾಡಿದ್ದರೂ ಅದು ಅನುಭವ ಮತ್ತು ದೂರಾಲೋಚನೆಯಿಂದ ಮಾಡಿ ನಮಗೆ ಒಳ್ಳೆಯದನ್ನೇ ಮಾಡಿರುತ್ತಾರೆ. ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿರುವ ಆಚಾರ ವಿಚಾರಗಳನ್ನು ಆದಷ್ಟು ಅದೇ ರೀತಿ ಪಾಲಿಸಿಕೊಂಡು ಹೋಗುವುದು ತುಂಬ ಮುಖ್ಯವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ತಾಳಿಯನ್ನು ಹಾಕಿಕೊಳ್ಳುವುದಕ್ಕೆ ಇಷ್ಟನೇ ಪಡುವುದಿಲ್ಲ. ಬರೀ ಕತ್ತಿನಲ್ಲೇ ಇರುತ್ತಾರೆ. ಅವರು ಹಾಕಿಕೊಳ್ಳುವಂತಹ ಡ್ರೆಸ್ಗೆ ಮ್ಯಾಚ್ ಆಗಲ್ಲ ಅಂತನೋ ಅಥವಾ ಯಾವುದೋ ಒಂದು ಕಾರಣಕ್ಕೆ ಮಂಗಳಸೂತ್ರವನ್ನು ಯಾವಾಗ ಬೇಕೋ ಆವಾಗ ತೆಗೆಯುವುದು ಮತ್ತು ಹಾಕಿಕೊಳ್ಳುವುದನ್ನು ಮಾಡುತ್ತಿರುತ್ತಾರೆ. ಇನ್ನು ಕೆಲವು ಹೆಣ್ಣು ಮಕ್ಕಳಂತೂ ಸ್ನಾನ ಮಾಡುವುದಕ್ಕೆ ಹೋದಾಗ ತಾಳಿಯನ್ನು ತೆಗೆಯುವುದು ಮತ್ತು ಹಾಕುವುದನ್ನು ಮಾಡುತ್ತಿರುತ್ತಾರೆ. ಹಾಗೆಲ್ಲ ಎಂದೂ ಮಾಡಬಾರದು. ಯಾಕೆಂದರೆ ನೀವು ಗಮನಿಸಿರಬಹುದು, ಒಂದು ಗಂಡು ಹೆಣ್ಣಿಗೆ ಮದುವೆ ಮಾಡಬೇಕಾದರೆ ಅವರ ಜಾತಕ ಒಂದಾಗಬೇಕು, ಗಣಗಳು ಒಂದಾಗಬೇಕು. ಜೊತೆಗೆ ಒಬ್ಬರು ಅಲ್ಲ, ಇಬ್ಬರು ಅಲ್ಲ, 5 ರಿಂದ 6 ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಒಳ್ಳೆ ಮುಹೂರ್ತವನ್ನು ಫಿಕ್ಸ್ ಮಾಡಿರುತ್ತಾರೆ. ಯಾಕೆ ಎಂದರೆ ಮದುವೆ ಎನ್ನುವ ಶುಭ ಕಾರ್ಯದಲ್ಲಿ ಎಲ್ಲೂ ಯಾವ ತಪ್ಪು ಆಗಬಾರದು. ಆ ದಂಪತಿಗಳು 100 ಕಾಲ ಚೆನ್ನಾಗಿ ಬಾಳಬೇಕು. ಹೆಣ್ಣು 100 ಕಾಲ ಮುತ್ತೈದೆಯಾಗಿ ಇರಬೇಕು ಮತ್ತು ಗಂಡು ಆರೋಗ್ಯ ಭಾಗ್ಯದಿಂದ ಬದುಕಿ ಬಾಳಬೇಕು ಎಂದು ಆ ಒಂದು ಗಳಿಗೆಯನ್ನು ಕಾದು ಆ ಗಳಿಗೆ ಅಂದರೆ ಮುಹೂರ್ತದಲ್ಲಿಯೇ ಮಂಗಳಸೂತ್ರವನ್ನು ಧಾರಣೆಯನ್ನು ಮಾಡಿಸುತ್ತಾರೆ. ಇದರಿಂದಲೇ ನೀವು ಅರ್ಥ ಮಾಡಿಕೊಳ್ಳಬಹುದು ತಾಳಿಗೆ ಎಷ್ಟು ಮಹತ್ವ ಇರುತ್ತದೆ ಎಂದು. ಈ ರೀತಿ ಕಟ್ಟಿಸಿರುವ ತಾಳಿಯನ್ನು ತೆಗಿತೀರಾ ಮತ್ತು ಹಾಕಿಕೊಳ್ಳುತ್ತೀರಾ ಅಂದರೆ ಆ ಸಮಯ ಹೇಗಿರುತ್ತದೆ ಎನ್ನುವುದನ್ನು ಯೋಚನೆ ಮಾಡಬೇಕಾಗುತ್ತದೆ. ಯಾಕೆ ಎಂದರೆ ಒಂದು ದಿನದಲ್ಲಿ ಒಳ್ಳೆಯ ಸಮಯ ಇರುತ್ತದೆ, ಹಾಗೆಯೇ ಕೆಟ್ಟ ಸಮಯ ಕೂಡ ಇರುತ್ತದೆ. ಕೆಲವೊಂದು ಸಮಯ ದೋಷಪೂರಿತವಾಗಿ ಕೂಡ ಇರುತ್ತದೆ. ನೀವೇನಾದರೂ ಕ್ಯಾಲೆಂಡರ್ ನೋಡಿ ಒಳ್ಳೆಯ ಸಮಯ ಯಾವುದು, ಕೆಟ್ಟ ಸಮಯ ಯಾವುದು ಎನ್ನುವುದನ್ನು ನೋಡಿ ತಾಳಿಯನ್ನು ತೆಗೆಯುತ್ತೀರಾ? ಎಲ್ಲಿಗಾದರೂ ಹೋಗಬೇಕು, ಇಲ್ಲ ಈ ಡ್ರೆಸ್ಗೆ ಮ್ಯಾಚ್ ಆಗುತ್ತಿಲ್ಲ ಎಂದು ಯಾವುದೋ ಒಂದು ಕಾರಣಕ್ಕೆ ತಾಳಿಯನ್ನು ತೆಗೆದು ಹಾಕುತ್ತೀರಾ? ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ದೋಷಗಳಿಗೆ ಗುರಿಯಾಗುತ್ತೀರಾ. ಹೀಗೆ ಮಾಡುವುದರಿಂದ ನಿಮ್ಮ ಗಂಡನ ಆಯುಷ್ಯಗೆ ಅಥವಾ ಬೇರೆ ಯಾವುದೋ ಒಂದು ರೀತಿಯ ತೊಂದರೆಗಳು ನಿಮ್ಮ ಜೀವನದಲ್ಲಿ ಬರಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ತೆಗೆಯಲೇಬೇಕು ಅನ್ನುವ ಅನಿವಾರ್ಯ ಉಂಟಾದಾಗ ಒಂದು ಒಳ್ಳೆಯ ಸಮಯವನ್ನು ನೋಡಿಕೊಂಡು ಒಂದು ಅರಿಶಿನ ಕೊಂಬನ್ನು ಅಥವಾ ಕೊರಳಿನಲ್ಲಿ ಇರುವ ತಾಳಿಗೆ ಅರಿಶಿನ ದಾರವನ್ನು ಸೇರಿಸಿಕೊಂಡು ಚೈನನ್ನು ನೀವು ಬಿಚ್ಚಿ ಕೊಟ್ಟರೂ ಪರವಾಗಿಲ್ಲ. ಆದರೆ ಅರ್ಜೆಂಟ್ ಇದೆ ಎಂದರೆ ಮಂಗಳವಾರ, ಶುಕ್ರವಾರ ಮತ್ತು ಮುಸ್ಸಂಜೆಯಲ್ಲಿ ಅಥವಾ ಕೆಟ್ಟ ಸಮಯದಲ್ಲಿ ಆಗಲಿ ಯಾವುದೇ ಸಮಯದಲ್ಲಿ ಆಗಲಿ ತಾಳಿಯನ್ನು ತೆಗೆಯಬಾರದು. ಒಂದು ವೇಳೆ ಸಮಯ ಸಂದರ್ಭ ನೋಡದೆ ತಾಳಿಯನ್ನು ತೆಗೆದಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಮಾಂಗಲ್ಯ ದೋಷ ಉಂಟಾಗಬಹುದು. ಇದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಗಂಡನ ಏಳಿಗೆ, ಆಯುಷ್ಯಕ್ಕೆ ಕಂಟಕ ಕೂಡ ಬರಬಹುದು. ಸೊ ಹಾಗಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತುಂಬ ಜಾಗ್ರತೆಯಿಂದ ತಾಳಿಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ತಾಳಿಗೆ ಅದರದ್ದೇ ಆದ ಮಹತ್ವವನ್ನು ಕೊಡುವುದನ್ನು ಎಂದಿಗೂ ಮರೆಯಬಾರದು. ಶುಭ ಸಮಯದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ತೆಗೆಯಲೇಬೇಕು ಎನ್ನುವ ಸಮಯದಲ್ಲಿ ಅರಿಶಿನ ದಾರವನ್ನು ಕಟ್ಟಿಕೊಂಡು ನಂತರ ತಾಳಿಯನ್ನು ತೆಗೆದು ಮತ್ತೆ ಒಂದು ಒಳ್ಳೆಯ ಸಮಯವನ್ನು ನೋಡಿ
ಒಂದು ಒಳ್ಳೆಯ ಸಮಯದಲ್ಲಿಯೇ ತಾಳಿಯನ್ನು ಹಾಕಿಕೊಳ್ಳಬೇಕು. ಆದರೆ ಯಾವುದೇ ಕಾರಣಕ್ಕೂ ಬರೀ ಕತ್ತನ್ನು ಬಿಡಬೇಡಿ. ಈಗಿನ ಕಾಲದಲ್ಲಿ ಇದೆಲ್ಲ ಮೂಢನಂಬಿಕೆ ಎಂದು ಅನ್ನುವವರಿಗೆ ಏನೂ ಹೇಳಲು ಆಗುವುದಿಲ್ಲ. ಅವರವರ ಸ್ವಇಚ್ಛೆಗೆ ಬಿಟ್ಟಿದ್ದು. ದಯವಿಟ್ಟು ತಾಳಿಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ, ಎಲ್ಲ ಒಳ್ಳೆಯದಾಗುತ್ತದೆ. ಈ ಮಾಹಿತಿಯಿಂದ ನಿಮಗೇನಾದರೂ ಬೇಸರವನ್ನು ಉಂಟುಮಾಡಿದ್ದರೆ ದಯವಿಟ್ಟು ಕ್ಷಮಿಸಿ. ತಾಳಿಯ ವಿಷಯದಲ್ಲಿ ಈ ಎಚ್ಚರಿಕೆ ಕ್ರಮಗಳನ್ನು ಗಮನದಲ್ಲಿ ಇಟ್ಟುಕೊಂಡು 100 ವರ್ಷಗಳ ಕಾಲ ಚೆನ್ನಾಗಿ ಬದುಕಿ ಬಾಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.